पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते हरिः ओम् प्राणादेरीशितारम् परमसुखनिधिम् सर्वदोषव्यपेतम् सर्वान्तस्थम् सुपूर्णम् प्रकृतिपतिमजम् सर्वबाह्यम् सुनित्यम् सर्वज्ञम् सर्वशक्तिम् सुरमुनिमनुजाद्यैः सदा सेव्यमानम् विष्णुम् वन्दे सदाहम् सकलजगदनाद्यन्तमानन्ददं तम् ಹರಿಃ ಓಂ. ಯಾಜ್ಞವಲ್ಕ್ಯರು ಎಲ್ಲರನ್ನ ಸೋಲಿಸಿ ಆದ್ಮೇಲೆ ವಾಕ್ಯಾರ್ಥದಲ್ಲಿ ಆ ಯಾಜ್ಞವಲ್ಕ್ಯರನ್ನ ಗಾರ್ಗಿ ಪ್ರಶ್ನೆ ಮಾಡ್ತಾಳೆ. ಗಾರ್ಗಿ ಪ್ರಶ್ನೆ ಮಾಡುವುದರ ಉದ್ದೇಶ ಯಾರಿಗೂ ಯಾಜ್ಞವಲ್ಕ್ಯರನ್ನ ವಾದಕಥೆಯಲ್ಲಿ ಅಂದ್ರೆ ಗೆಲ್ಲಬೇಕು ಅಂತ ನಡೆಸುವಂತಹ ಈ ಚರ್ಚೆಯಲ್ಲಿ ಅವರನ್ನ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋದನ್ನು ತೋರಿಸ್ಕೊಡೋದೇ ಉದ್ದೇಶ ಇವಳದ್ದು. ಆದ್ದರಿಂದ ಕಥಾ ಚರ್ಚೆ ಅನ್ನೋದು ಎಷ್ಟು ರೀತಿಯಲ್ಲಿದೆ ಅನ್ನುವ ಎಲ್ಲ ವಿಷಯವನ್ನು ಕೂಡ ಆಚಾರ್ಯರು ವಾದ ಜಲ್ಪ ವಿತಂಡ ಅದು ಪ್ರಧಾನವಾಗಿ ಹೇಳಿ, ವಾದ ಅಂದ್ರೇನು, ಜಲ್ಪ ಅಂದ್ರೇನು, ವಿತಂಡ ಅಂದ್ರೇನು, ಅಲ್ಲಿ ಗೆದ್ದವ್ರಿಗೇನು, ಸೋತವ್ರಿಗೇನು, ತತ್ವವನ್ನ ವಿಪ್ಲವ ಮಾಡುವಂಥವರು ತತ್ವ ವಿಪ್ಲವಕಾರರು ಅವ್ರಿಗೇನಾಗತ್ತೆ, ಅವ್ರಿಗೇನ್ ಮಾಡ್ಬೇಕು, ತತ್ವ ವಿಪ್ಲವ ಅಂದ್ರೆ ಏನು, ಎಲ್ಲ ವಿಷಯಗಳನ್ನು ಹೇಳಿದ್ರು ಆಚಾರ್ಯ. ಹೇಳಿದ ಮೇಲೆ ಆ ಬ್ರಾಹ್ಮಣರ ಅನುಜ್ಞೆಯಂತೆ ಗಾರ್ಗಿ ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡ್ತಾಳೆ. 2 ಪ್ರಶ್ನೆಗಳು. ಸಾ ಹೋವಾಚ, ಅವಳು ಹೇಳ್ತಾಳೆ, ಅಹಂ ವೈತ್ವಾ ಯಾಜ್ಞವಲ್ಕ್ಯ ಯಥಾ ಕಾಶ್ಯೋ ವಾ ವೈದೇಹೋ ವಾ ಉಗ್ರಪುತ್ರ ಉಜ್ವ್ಯಂ ಧನುರಧಿಜ್ಯಂ ಕೃತ್ವಾ ದ್ವೌ ಬಾಣವಂತೌ ಸಪತ್ನೌ ಅತಿವ್ಯಾಧಿನೌ ಹಸ್ತೆ ಕೃತ್ವಾ ಉಪೋತ್ತಿಷ್ಠೇತ್ ಏವಮೇವಾಹಂ ದ್ವಾಭ್ಯಾಂ ಪ್ರಶ್ನಾಭ್ಯಾಂ ಉಪೋದಸ್ಥಾಂ ತೌ ಮೇ ಬ್ರೂಹಿ ಇತಿ. ಯಾಜ್ಞವಲ್ಕ್ಯರೇ, ನಾನ್ 2 ಪ್ರಶ್ನೆಗಳನ್ನ ಕೇಳ್ತೇನೆ. ದ್ವಾಭ್ಯಾಂ ಪ್ರಶ್ನಾಭ್ಯಾಂ, ನಾನ್ 2 ಪ್ರಶ್ನೆಗಳನ್ನ ನಿಮಗ್ ಕೇಳ್ತೀನಿ. ಆ ಪ್ರಶ್ನೆಗಳು ಹೇಗಿರುತ್ತೆ? ನಾನ್ ನಿಮ್ಮನ್ ಕೇಳೋದು 2 ಪ್ರಶ್ನೆ. ಆ ಪ್ರಶ್ನೆಗಳು ಹೇಗಿರುತ್ತೆ ಅಂತಂದ್ರೆ, ಕಾಶಿ ಎನ್ನುವ ಒಂದು ದೇಶ, ವೈದೇಹ ಮತ್ತು ವಿದೇಹ ಅಂತ ಒಂದು ದೇಶ. ಕಾಶಿ ಮತ್ತು ವಿದೇಹ ಈ 2 ರಾಜ್ಯಗಳ ಉಗ್ರಪುತ್ರ, ಉಗ್ರ ಮಹಾಬಲಶಾಲಿಯಾದಂತಹ ಪುತ್ರ ರಾಜಕುಮಾರ, ಮಹಾಬಲಶಾಲಿಯಾದ ರಾಜಕುಮಾರ. ಅವನು ಯಾವ ಊರ್ನೋ ಅವನು, ಒಂದಾ ಕಾಶಿ ಇಲ್ಲ ವಿದೇಹ ರಾಜ. ಅವನ್ ಏನ್ ಮಾಡ್ತಾನೆ, ಒಳ್ಳೆ ಬಿಲ್ಲಿಗೆ ಬಾಣವನ್ನ ಹೂಡ್ತಾನೆ. ದ್ವೌ ಬಾಣವಂತವು ಅಂದ್ರೆ ಬಾಣ, ಬಿಲ್ಲಿಗೆ ಏನನ್ನ ಹಿಡ್ತಾರೆ, ಹೊಡಿಲಿಕ್ಕೆ ಬಾಣ. ಆ ಬಾಣವನ್ನ ಬಿಡೋದ್ರಿಂದ ಏನಾಗತ್ತೆ, ಅವ್ರು ಹೇಳೋಂತ ಸಪತ್ನಾವತಿವ್ಯಾಧಿನವು, ಶತ್ರುಗಳಿಗೆ ತುಂಬಾ ಅತಿವ್ಯಾಧಿ, ಸಿಕ್ಕಾಪಟ್ಟೆ ನೋವನ್ನ ಕೊಡುತ್ತೆ. ಶತ್ರುಗಳಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ನೋವನ್ನ ಕೊಡುವಂತಹ ಬಾಣ. ಏನು ಬಾಣ ಅಂದ್ರೆ? ಚೆನ್ನಾಗಿದೆ. ಇಲ್ಲಿ ಆಚಾರ್ಯ ಹೇಳ್ತಾರೆ, ಬಾಣಸ್ತ್ವಯೋಮಯಃ ಪ್ರೋಕ್ತಃ ಶರೋ ನಾಲೋಸ್ಯ ಕೀರ್ತಿತಃ ಅಭಿಧಾನ ಅಂತ ಕೋಶ. ಆ ಕೋಶದಲ್ಲಿ ಹೇಳ್ತಾರೆ, ಬಾಣ ಅಂದ್ರೆ ಏನು, ಈ ಚುಚ್ಚಿಕೊಳ್ಳತ್ತಲ್ಲ, ಟ್ರಯಾಂಗಲ್ ಶೇಪ್ ಅಲ್ಲಿ ಅವನು ಬಾಣ ಬಿಟ್ಟಾಗ ಶತ್ರುವಿನ ಎದೆಗೋ ಹೊಟ್ಟೆಗೋ ಕಾಲಿಗೋ ತಲೆಗೋ ಚುಚ್ಚತ್ತಲ್ಲ, ಅದನ್ನ ಬಾಣ ಅಂತ ಕರೀತಾರೆ. ಒಂದು ಕಡ್ಡಿ, ಆ ಕಡ್ಡಿಯ ತುದಿಯಲ್ಲಿ ಟ್ರಯಾಂಗಲ್ ಶೇಪ್ ಅಲ್ಲಿ ಶಾರ್ಪ್ ಆಗಿರುವಂಥದ್ದು. ಯಾವುದು ಶಾರ್ಪ್ ಆಗಿದೆ ಅದು ಬಾಣ.
ಅದನ್ನ ಯಾವುದರಿಂದ ಮಾಡಿರ್ತಾರೆ? ಕಬ್ಬಿಣದಿಂದ ಮಾಡಿರ್ತಾರೆ. ಅದನ್ನೇ ಆಚಾರ್ಯ ಬಾಣಸ್ತು ಅಯೋಮಯ ಪ್ರೋಕ್ತ. ಅಯೋಮಯ ಕಬ್ಬಿಣದಿಂದ ನಿರ್ಮಾಣ ಮಾಡಿದ ಶಾರ್ಪ್ ಆಗಿರತಕ್ಕಂಥ ಒಂದು ಪದಾರ್ಥ ಏನ್ ಕಾಣುತ್ತೆ ನಮಗೆ, ಅದೇನು? ಅದು ಬಾಣ. ಆ ಕಬ್ಬಿಣದಿಂದ ಮಾಡಿದ ಶಾರ್ಪ್ ಆದ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಇರುವುದನ್ನ ಹಿಡ್ಕೊಂಡಿರತ್ತಲ್ಲ, ಅದನ್ನ ಶರ ಅಂತ ಕರೀತಾರೆ. ಆ ಕಡ್ಡಿ ನಾಳ. ಆದ್ದರಿಂದ ಅವನ ಬಾಣ ಅಂತಂದ್ರೆ ಶರ ಬಾಣ ಎರಡು ಒಂದೇ ಅರ್ಥ ಅಂತ ನಾವು ಅಂದ್ಕೊಂಡ್ಬಿಡ್ತೇವೆ. ಆದ್ರೆ ವ್ಯತ್ಯಾಸ ಇದೆ. ಶರ ಅಂದ್ರೆ ಕಡ್ಡಿ, ಆ ಕಡ್ಡಿಯನ್ನ ಎಳೆದು ಬಿಡೋದು ಬಾಣ ಚುಚ್ಚೋದು. ಚುಚ್ಚುವುದು ಬಾಣ, ಎಳೆದು ಬಿಡುವುದು ಕಡ್ಡಿ. ಆದ್ದರಿಂದ ನಾವು ಶರ ಪ್ರಯೋಗವನ್ನ ಮಾಡಿದ, ಬಾಣ ಪ್ರಯೋಗವನ್ನ ಮಾಡಿದ ಅಂತ ಉಲ್ಲೇಖ ಮಾಡ್ತೇವೆ. ಆದ್ರೆ ಆಕ್ಚುಯಲ್ ಆಗಿ ಇನ್ ಡೆಪ್ತ್ ಅಲ್ಲಿ ಅನುಸಂಧಾನ ಮಾಡೋದು ಅಂತಂದ್ರೆ ಬಾಣ ಅಂದ್ರೆ ಕಬ್ಬಿಣದಿಂದ ಮಾಡಿದ ಶಾರ್ಪ್ ಆದ ಒಂದು ವಸ್ತು ಪದಾರ್ಥ. ಅದನ್ನ ಸಿಗಿಸಿರುವಂತ ಎಳೆದು ಬಿಡಲಿಕ್ಕೆ ಅನುಕೂಲವಾಗುವಂತದ್ದು ಶರ. ಈ ತರ ಎಲ್ಲಿದೆ ಉಲ್ಲೇಖ? ಕಬ್ಬಿಣದಿಂದ ಮಾಡಿದ್ದು ಬಾಣ ಅಂತ ಎಲ್ಲಿದೆ? ಅದಕ್ಕೆ ಪದ್ಮಪುರಾಣದ ಸಂವಾದವನ್ನ ಕೊಡ್ತಾರೆ ಆಚಾರ್ಯರು. ಕರ್ಮಾರಸ್ತು ತದಾ ಬಾಣಂ ತೀಕ್ಷ್ಣ ಮಂಜಲಿಕಾಭಿಧಂ ಸಂದಧಾನಃ ಶರೇಯಾಂತಂ ರಾಜಾನಂ ನದದರ್ಶಃ. ಅಂಜಲಿಕಾಭಿಧಂ, ಒಬ್ಬ ಕಮ್ಮಾರ, ಕಬ್ಬಿಣದ ಕೆಲಸವನ್ನ ಮಾಡುವಂತಹ ವ್ಯಕ್ತಿಯನ್ನ ಕಮ್ಮಾರ ಅಂತ ಕರೀತಾರೆ. ಅಂತಹ ಕಮ್ಮಾರ ಅವನು ಬಾಣವನ್ನ ಶರಕ್ಕೆ ಸಿಗಿಸ್ತಿದ್ದ. ಕಬ್ಬಿಣದಿಂದ ಟ್ರಯಾಂಗಲ್ ಶೇಪ್ ಏನಿದೆ ಈ ಎಳನ್ನಲ್ಲ ರೆಡಿ ಮಾಡ್ದ, ಅದನ್ನ ಆ ಶರ ಅಂತ ಕರೆಯಲ್ಪಡುವ ಕಡ್ಡಿಯಲ್ಲಿ ಸಿಕ್ಕಿಸ್ತಾ ಇದ್ದ. ಅದಕ್ ಅಂಜಲಿಕಾ ಅಂತ ಹೆಸರು. ಅಂಜಲಿಕಾಭಿಧಂ ಬಾಣಂ ಶರೇ ಸಂದಧಾನ. ಶರದಲ್ಲಿ, ಶರದಲ್ಲಿ ಅಂದ್ರೆ ಕಡ್ಡಿಯಲ್ಲಿ, ಆ ಕಡ್ಡಿಯಲ್ಲಿ ಬಾಣವನ್ನ ಸಿಗಿಸ್ತಾ ರೆಡಿ ಮಾಡ್ತಾ ಇದ್ದ, ಬಾಣವನ್ನ ನಿರ್ಮಾಣ ಮಾಡ್ತಾ ಇದ್ದಂತಹ ಒಬ್ಬ ಕಮ್ಮಾರ ಹತ್ತಿರದಲ್ಲೇ ಹೋಗ್ತಾ ಇದ್ದಂತಹ ರಾಜನನ್ನ ನದದರ್ಶ, ನೋಡಲಿಲ್ಲ. ನೋಡಿ, ಸ್ಪಷ್ಟವಾಗಿ ಪದ್ಮಪುರಾಣದಲ್ಲಿ ಬಾಣ ಅಂತಂದ್ರೆ ಕಬ್ಬಿಣದಿಂದ ನಿರ್ಮಾಣ ಮಾಡಿದ ಶಾರ್ಪ್ ಆದ ಒಂದು ವಸ್ತು, ಚುಚ್ಚಿ ಸಾಯಿಸಲಿಕ್ಕೆ ಅನುಕೂಲವಾದ ವಸ್ತು. ಅದೆಲ್ಲಿರತ್ತೆ? ಅದು ಬೆಳ್ಳಿಯದ್ದು, ಬಂಗಾರದ್ದು, ಅವರವರ ವೈಭವಕ್ಕನುಸಾರವಾಗಿ ಸಿಗಿಸಿರ್ತಾರೆ ಆ ಕಡ್ಡಿ. ಆ ಕಡ್ಡಿಯನ್ನ ಶರ ಅಂತ ಕರೀತಾರೆ. ಶಾರ್ಪ್ ಆಗಿರತಕ್ಕಂತಹ ಒಂದು ವಸ್ತುವನ್ನ ಬಾಣ ಅಂತ ಕರೀತಾರೆ. ನೋಡಿ ಹೇಗಿದೆ ಆಚಾರ್ಯರ ವೈಭವ, ಅವರ ವ್ಯಾಖ್ಯಾನ ಕೌಶಲ. ತಿಳ್ಕೊಂಡ್ರೆ ಪರ್ಫೆಕ್ಟ್ ಆಗಿ ತಿಳ್ಕೊಳ್ಬೇಕು. ಇರ್ಲಿ, ಈ ರೀತಿಯಾದ ಬಾಣವನ್ನ ಕೈಯಲ್ಲಿ ಹಿಡ್ಕೊಂಡು ಹೇಗೆ ಕಾಶಿಯ ರಾಜಕುಮಾರ, ವಿದೇಹ ರಾಜ್ಯದ ರಾಜಕುಮಾರ ನಿಂತ್ಕೊಳ್ತಾನ ಯುದ್ಧದಲ್ಲಿ, ಹಾಗೆ ನಾನು 2 ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡು ನಿಮ್ಮ ಹತ್ರ ಬಂದಿದ್ದೆ. ನೀವು ಅದಕ್ಕೆ ಉತ್ತರ ಹೇಳಬೇಕು. ಈ ಹೇಳಿದ್ದಕ್ಕೆ ಯಾಜ್ಞವಲ್ಕ್ಯರು ಹೇಳಿದ್ರು, ಪೃಚ್ಛಗಾರ್ಗಿ, ಕೇಳಮ್ಮ, ಕೇಳು, ಉತ್ತರ ಕೊಡ್ತೇನೆ, ಪ್ರಶ್ನೆ ಕೇಳು. ಅವಳು ಹೇಳ್ತಾಳೆ, ಸಾ ಹೋವಾಚ, ಗಾರ್ಗ್ಯ ಪ್ರಶ್ನೆ ಕೇಳ್ತಾಳೆ, ಯದೂರ್ಧ್ವಂ ಯಾಜ್ಞವಲ್ಕ್ಯ ದಿವಃ ಯದರ್ವಾಕ್ ಪೃಥಿವ್ಯಾಃ ಯದಂತರಾದ್ಯಾವಾ ಪೃಥಿವೀ ಇಮೇ ಯದ್ಭೂತಂಚ ಭವಚ್ಚ ಭವಿಷ್ಯಚ್ಚ ಇತ್ಯಾಚಕ್ಷತೆ ಕಸ್ಮಿನ್ ತದೋತಂಚ ಪ್ರೋತಂಚ ಇತಿ. ಯದೂರ್ಧ್ವಂ ದಿವಃ, ದಿವಃ, ದಿವೋಲೋಕ ಅಂದ್ರೆ ಸ್ವರ್ಗಲೋಕ, ದ್ಯುಲೋಕ. ದ್ಯುಲೋಕಕ್ಕಿಂತಲೂ ಮೇಲೆ ಇರುವಂತದ್ದು ಯಾವುದು? ಮಹೋಲೋಕಾದಿಗಳು. ಯದೂರ್ಧ್ವಂ ದಿವಃ, ಯದೂರ್ಧ್ವಂ ದಿವಃ, ದಿವಃ ಸ್ವರ್ಗದಿಂದ ಮೇಲೆ ಇರುವಂತಹ
ಎಲ್ಲ ಲೋಕಗಳು. ಮತ್ತೆ ದಿವಹ ಅನ್ನೋ ಶಬ್ದದಿಂದ ವೈಕುಂಠವನ್ನ ತಗೊಂಡ್ರೆ ಆ ವೈಕುಂಠ ಬ್ರಹ್ಮಾಂಡದ ಒಳಗಿದೆ ಅಂತ ಚಿಂತನೆ ಮಾಡಿದರೆ ಆ ವೈಕುಂಠದಿಂದ ಮೇಲಿರತಕ್ಕಂತಹ ಬ್ರಹ್ಮಾಂಡದ ನವಾವರಣಗಳು. ಮತ್ತೆ ಯದ್ ಅರ್ವಾಕ್ ಪೃಥಿವ್ಯಾ, ಅರ್ವಾಕ್ ಅಂದ್ರೆ ಕೆಳಗೆ, ಪೃಥಿವಿ ಲೋಕದಿಂದ ಕೆಳಗೆ ಇರುವ ಸಪ್ತ ಪಾತಾಳಗಳು, ಅತಳಾದಿ ಪಾತಾಳ ಪರ್ಯಂತ ಲೋಕಗಳು. ಮತ್ತೆ ಅವುಗಳ ಕೆಳಗಿರತಕ್ಕಂತಹ ಅಂಡೋದಕ, ಸ್ವರ್ಗಲೋಕಕ್ಕಿಂತ ಮೇಲಿರತಕ್ಕ ಮಹರ್ಲೋಕಾದಿಗಳು ಅಥವಾ ವೈಕುಂಠ ಲೋಕಕ್ಕಿಂತ ಮೇಲಿರತಕ್ಕ ಬ್ರಹ್ಮಾಂಡದ ನವಾವರಣಗಳು ಮತ್ತು ಪೃಥ್ವಿಯಿಂದ ಕೆಳಗಿರತಕ್ಕಂತಹ ಅತಳಾದಿ ಲೋಕಗಳು, ಅದಕ್ಕೂ ಕೆಳಗಿರತಕ್ಕಂತಹ ಅಂಡೋದಕ, ಇದೆರಡರ ಮಧ್ಯೆ ಇರತಕ್ಕಂತಹ ಸ್ವರ್ಗವೇ ಮೊದಲಾದ ಲೋಕಗಳು, ಪೃಥ್ವಿಯೇ ಮೊದಲಾಗಿರತಕ್ಕ ಲೋಕಗಳು, ಭೂತ ಭವಿಷ್ಯತ್ತು ವರ್ತಮಾನ, ಭೂತಕಾಲ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಪಾಸ್ಟ್ ಪ್ರೆಸೆಂಟ್ ಅಂಡ್ ಫ್ಯೂಚರ್. ಏನ್ ಜನ ಮಾತಾಡ್ತಾರೆ. ಸಮಗ್ರ ಬ್ರಹ್ಮಾಂಡ ಯಾರಲ್ಲಿ ಓತಪ್ರೋತವಾಗಿದೆ, ಯಾರನ್ನ ಆಶ್ರಯ ಮಾಡಿಕೊಂಡಿದೆ. ಎಂಥ ಅದ್ಭುತ ಪ್ರಶ್ನೆ ನೋಡಿ. ಸಮಗ್ರ ಬ್ರಹ್ಮಾಂಡವು ಯಾರನ್ನ ಆಶ್ರಯ ಮಾಡಿಕೊಂಡಿದೆ? ಅದಕ್ಕೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾರೆ. ಸಹೋವಾಚ, ಉತ್ತರ ಕೊಟ್ರು. ನೋಡಿ, ಆಲೋಚನೆಗೆ ಅವಕಾಶವೇ ಇಲ್ಲ ಯಾಜ್ಞವಲ್ಕ್ಯರಲ್ಲಿ. ಯದೂರ್ಧ್ವಂಗಾರ್ಗ್ಯ ದಿವಹ ಯದರ್ವಾಕ್ ಪೃಥಿವ್ಯಾಹ ಯದಂತರಾದ್ಯಾವಾ ಪೃಥಿವೀ ಇಮೆ ಯದ್ಭೂತಂಚ ಭವಚ್ಚ ಭವಿಷ್ಯಚ್ಚ ಇತ್ಯಾಚಕ್ಷತೆ ಆಕಾಶೇ ತದೋತಂಚ ಪ್ರೋತಂಚ ಇತಿ. ಗಾರ್ಗಿ, ಸ್ವರ್ಗಕ್ಕಿಂತಲೂ ಮೇಲೆ ಇರತಕ್ಕಂತಹ ಮಹರ್ಲೋಕಾದಿಗಳು, ವೈಕುಂಠಕ್ಕಿಂತ ಮೇಲಿರತಕ್ಕ ಬ್ರಹ್ಮಾಂಡದ ನವಾವರಣಗಳು, ಅದೇ ರೀತಿಯಲ್ಲೇ ಪೃಥ್ವಿಗಿಂತ ಕೆಳಗಿರತಕ್ಕಂತಹ ಅತಳಾದಿ ಪಾತಾಳ ಲೋಕಗಳು, ಆ ಲೋಕಗಳಿಗಿಂತಲೂ ಕೆಳಗೆ ಇರತಕ್ಕಂತಹ ಅಂಡೋದಕ, ಅಂದ್ರೆ ಅಲ್ಲಿಂದ ಈ ಎರಡರ ಮಧ್ಯದಲ್ಲಿರತಕ್ಕ ಸ್ವರ್ಗ ಭೂಮಿ ಮೊದಲಾದ ಎಲ್ಲ ಲೋಕಗಳು, ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ, ಏನು ಎಲ್ಲವನ್ನ ತಿಳಿದ ಜ್ಞಾನಿಗಳು ಮಾತಾಡ್ತಾ ಇದ್ದಾರೆ, ಅದೆಲ್ಲವೂ ಓತಪ್ರೋತವಾಗಿ ಆಶ್ರಯ ಮಾಡಿಕೊಂಡಿರುವುದು ಎಲ್ಲಿ ಅಂತ ಕೇಳಿದ್ರೆ ಆಕಾಶದಲ್ಲಿ. ಸಮಗ್ರವು ಯಾವುದನ್ನ ಆಶ್ರಯ ಮಾಡಿಕೊಂಡಿದೆ? ಆಕಾಶವನ್ನ ಆಶ್ರಯ ಮಾಡಿಕೊಂಡಿದೆ. ಆಕಾಶ ಅಂದ್ರೆ ಏನು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಆಕಾಶ ಅಂತಂದ್ರೆ ಆಸಮಂತಾತ್ ಕಾಶತೆ, ಎಲ್ಲಕ್ಕಿಂತ ಮಿಗಿಲಾದ ಅತಿಶಯವಾದ ಪ್ರಕಾಶ, ಬೆಳಕು, ಕಾಂತಿ ಯಾವುದಕ್ಕಿದೆಯೋ ಅದನ್ನ ಏನ್ ಕರಿತೇವೆ ನಾವು? ಆಕಾಶ. ಅತಿಶಯವಾದ ಕಾಶ, ಪ್ರಕಾಶ ಉಳ್ಳದ್ದು ಯಾವುದದು? ಆಚಾರ್ಯಂತಾರೆ, ದೀಪ್ತೇರಾಕಾಶ ಶಬ್ದೋಕ್ತ ಶ್ರೀ ಮಹಾಲಕ್ಷ್ಮೀ ದೇವಿ. ಅತಿಶಯವಾದ ಪ್ರಕಾಶ ಸ್ವರೂಪಳು ಮಹಾಲಕ್ಷ್ಮಿ. ಆದ್ದರಿಂದ ಮಹಾಲಕ್ಷ್ಮೀ ದೇವಿಯನ್ನ ಆಕಾಶ ಅಂತ ಕರೆದ್ರು. ಎಂಥ ಅದ್ಭುತವಾದ ಅರ್ಥ ಚಿಂತನೆ. ಮಹಾಲಕ್ಷ್ಮೀ ದೇವಿ ಅತಿಶಯ ಪ್ರಕಾಶ ಸ್ವರೂಪಳು, ಆದ್ದರಿಂದ ಅವಳಿಗೆ ಆಕಾಶ. ಆದ್ದರಿಂದ ಅವಳೇ ಸರ್ವಾಶ್ರಯ ಮತ, ಸಮಸ್ತ ಬ್ರಹ್ಮಾಂಡಕ್ಕೆ ಆಶ್ರಯಳಾಗಿರತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಆಕಾಶ ಶಬ್ದ ವಾಚ್ಯಳಾದ, ಆಕಾಶ ಶಬ್ದ ಹೇಳುವ ಅತಿಶಯ ಪ್ರಕಾಶ ಎನ್ನುವಂತಹ ಗುಣದಿಂದ ಕೂಡಿದ ಮಹಾಲಕ್ಷ್ಮೀ ದೇವಿ ಏನಿದ್ದಾಳೆ, ಆಕೆ ಸಮಸ್ತಕ್ಕೂ ಆಶ್ರಯ. ಮತ್ತೆ ತದಾಶ್ರಯ ಪರೋ ವಿಷ್ಣು, ಆ ಭಗವಂತ ಮಹಾಲಕ್ಷ್ಮೀ ದೇವಿಗೂ ಆಶ್ರಯ, ಸರ್ವೋತ್ತಮ. ಸಹ ಅಸ್ಥೂಲಾದಿ ಗುಣೋ ಮತ, ಆ ಭಗವಂತ ಅಸ್ಥೂಲ ಮೊದಲಾಗಿರ್ತಕ್ಕ ಅಸ್ಥೂಲತ್ವ ಅಂತ ಗುಣಗಳು ನೆಕ್ಸ್ಟ್ ಹೇಳ್ತಾರೆ. ಅದನ್ನ ಅಸ್ಥೂಲ ತೀರ ದಪ್ಪ ಅಲ್ಲ, ತೀರ ಸಣ್ಣ ಅಲ್ಲ, ಹಾಗೆಲ್ಲ ಮಾತು ಬರುತ್ತೆ ಭಗವಂತನ ಸ್ವರೂಪದ ಬಗ್ಗೆ. ಅಸ್ಥೂಲತ್ವಾದಿ ಗುಣಗಳಿಂದ ಕೂಡಿದ
ಸರ್ವೋತ್ತಮನಾಗಿರತಕ್ಕ ನಾರಾಯಣ ಆಕಾಶ ಶಬ್ದ ವಾಚ್ಯಳಾಗಿ ಸಮಸ್ತಕ್ಕೂ ಆಶ್ರಯಳಾದ ಮಹಾಲಕ್ಷ್ಮೀ ದೇವಿಗೂ ಆಶ್ರಯ ಅಂತ ಎಲ್ಲ ಜ್ಞಾನಿಗಳು ತಿಳಿಸಿಕೊಡ್ತಾ ಇದ್ದಾರೆ ಎಂಬುದಾಗಿ ಸ್ಕಂದ ಪುರಾಣ ತಿಳಿಸ್ತಾ ಇದೆ ಅಂತ ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ. ಇದರಿಂದ ಏನ್ ಗೊತ್ತಾಯ್ತು ನಮಗೆ? ಆಕಾಶ ಅಂದ್ರೆ ಯಾರು? ಮಹಾಲಕ್ಷ್ಮೀ ದೇವಿ. ಸ್ವರ್ಗಲೋಕಕ್ಕಿಂತ ಮೇಲಿರತಕ್ಕ ಮಹರ್ಲೋಕಾದಿಗಳು, ವೈಕುಂಠಕ್ಕಿಂತ ಮೇಲಿರತಕ್ಕ ಬ್ರಹ್ಮಾಂಡದ ನವಾವರಣಗಳು, ಪೃಥ್ವಿಯಿಂದ ಕೆಳಗಿರತಕ್ಕ ಸಪ್ತಪಾತಾಳಗಳು, ಅದಕ್ಕಿಂತ ಕೆಳಗಿರತಕ್ಕಂತ ಅಂಡೋದಕಾದಿಗಳು, ಅದರ ಮಧ್ಯೆ ಇರತಕ್ಕ ಸ್ವರ್ಗ ಪೃಥಿವ್ಯಾದಿಗಳು, ಭೂತ ಭವಿಷ್ಯತ್ ವರ್ತಮಾನಾದಿಗಳು ಏನಿದೆ ಅಂತ ಜ್ಞಾನಿಗಳು ಹೇಳ್ತಾರೋ ಅದೆಲ್ಲಕ್ಕೂ ಆಶ್ರಯ ಆಕಾಶ ಶಬ್ದವಾಚ್ಯಳಾದ ಮಹಾಲಕ್ಷ್ಮಿ, ಅವಳಿಗೂ ಆಶ್ರಯ ಸರ್ವೋತ್ತಮನಾದ ನಾರಾಯಣ. ಸಾಹೋವಾಚ, ಹೇಳಿಬಿಟ್ಲು ಗಾರ್ಗಿ. ನಮಸ್ತೆಸ್ತು ಯಾಜ್ಞವಲ್ಕ್ಯ ಯೋ ಮೇ ಏತಂ ವ್ಯವೋಚಃ ಅಥಾ ಪರಸ್ಮೈ ಧಾರಯಸ್ವೇತಿ ಪೃಚ್ಛಗಾರ್ಗೀತಿ. ಸಾಹೋವಾಚ, ಹೇಳಿದೆ, ಯಾಜ್ಞವಲ್ಕ್ಯರೇ ನನ್ನ ಕ್ವಶನ್ಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ರಿ. ನಮಸ್ತೆಸ್ತು ನಿಮ್ಗೆ ನಮಸ್ಕಾರ ಇರ್ಲಿ. ನಿಮಗೊಂದು ನಮಸ್ಕಾರ ಸ್ವಾಮಿ. ನಾನು ಕೇಳಿದ ಮೊದಲ ಪ್ರಶ್ನೆ ಒಳ್ಳೆ ಸರಿಯಾದ ಉತ್ತರ ಕೊಟ್ರಿ. ಇನ್ನೊಂದು ಕೇಳ್ತೀನಿ, ರೆಡಿ ಆಗ್ರಿ. ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಮಾಡ್ಬೇಕು ನೀವು. ಒಂದಿದ್ದಕ್ಕೆ ಪೃಚ್ಛಗಾರ್ಗಿ ಕೇಳು. ಎರಡನೇ ಪ್ರಶ್ನೆ ಕೇಳ್ತಿ ತಾನೆ? ಕೇಳು, ಉತ್ತರವನ್ನ ಕೊಡ್ತೇನೆ ಅಂತ ಹೇಳಿ ಯಾಜ್ಞವಲ್ಕ್ಯರು ಹೇಳಿದಾಗ ಅದಕ್ಕೆ ಗಾರ್ಗಿ ಕೇಳ್ತಾಳೆ, ಸಾಹೋವಾಚ ಯದೂರ್ಧ್ವಂ ಯಾಜ್ಞವಲ್ಕ್ಯ ದಿವೋ ಯದರ್ವಾಕ್ ಪೃಥಿವ್ಯಾಃ ಯದಂತರಾದ್ಯಾವಾ ಪೃಥಿವೀ ಇಮೇ ಯದ್ಭೂತಂಚ ಭವಚ್ಚ ಭವಿಷ್ಯಚ್ಚೇತ್ಯಾಚಕ್ಷತೆ ಕಸ್ಮಿನ್ ತದೋತಂಚ ಪ್ರೋತಂಚೇತಿ. ಮತ್ತದೇ ಪ್ರಶ್ನೆ, ಸ್ವರ್ಗಕ್ಕಿಂತ ಮೇಲಿರತಕ್ಕಂತಹ ಮಹರ್ಲೋಕಾದಿಗಳು, ವೈಕುಂಠಕ್ಕಿಂತ ಮೇಲೆ ಇರತಕ್ಕಂತ ಬ್ರಹ್ಮಾಂಡದ ನವಾವರಣಗಳು, ಮತ್ತೆ ಭೂಮಿಯಿಂದ ಕೆಳಗಿರತಕ್ಕ ಸಪ್ತಪಾತಾಳಗಳು, ಅದಕ್ಕಿಂತ ಕೆಳಗಿರತಕ್ಕ ಅಂಡೋದಕ, ಇದರ ಮಧ್ಯೆ ಇರತಕ್ಕ ಸ್ವರ್ಗಾದಿ ಲೋಕಗಳು, ಪೃಥ್ವಿ ಮೊದಲಾದ ಲೋಕಗಳು, ಭೂತ ಭವಿಷ್ಯತ್ ವರ್ತಮಾನ, ಇದೆಲ್ಲವೂ ಯಾರನ್ನ ಓತಪ್ರೋತವಾಗಿ ಆಶ್ರಯ ಮಾಡಿಕೊಂಡಿದೆ. ಮತ್ತದೇ ಪ್ರಶ್ನೆ. ಅದಕ್ಕೆ ಅವರು ಕೊಟ್ಟ ಉತ್ತರ ಸಹೋವಾಚ ಯದೂರ್ಧ್ವಂಗಾರ್ಗಿ ದಿವಃ ಯದರ್ವಾಕ್ ಪೃಥಿವ್ಯಾಃ ಯದಂತರಾದ್ಯಾವಾ ಪೃಥಿವೀ ಇಮೇ ಯದ್ಭೂತಂಚ ಭವಚ್ಚ ಭವಿಷ್ಯಚ್ಚ ಇತ್ಯಾಚಕ್ಷತೆ ಆಕಾಶ ಏವ ತದೋತಂಚ ಪ್ರೋತಂಚೇತಿ. ಅವಾಗ ಅದೇ ಉತ್ತರ. ಆಕಾಶ ನಾಮಕಳಾದ ಮಹಾಲಕ್ಷ್ಮೀ ದೇವಿಯಲ್ಲೇ ಓತಪ್ರೋತವಾಗಿ ಸಮಸ್ತ ಪ್ರಪಂಚ ಬ್ರಹ್ಮಾಂಡವು ಆಶ್ರಯ ಮಾಡಿಕೊಂಡಿದೆ. ಲಕ್ಷ್ಮಿ ಅದಕ್ಕೆ ಪ್ರಶ್ನೆ ಮಾಡ್ತಾಳೆ, ಕಸ್ಮಿನ್ ಖಲ್ವಾಕಾಶವೋತಶ್ಚ ಪೋತಶ್ಚೇತಿ. ಸರ್ವಾಧಾರಣಾದ ಮಹಾಲಕ್ಷ್ಮಿಯೂ ಕೂಡ ಯಾರನ್ನು ಆಶ್ರಯ ಮಾಡಿಕೊಂಡಿದ್ದಾಳೆ? ಪ್ರಶ್ನೆ ಅಲ್ಲ, ಏನು ಒಂದೇ ಪ್ರಶ್ನೆ, ಅದನ್ನ 2 ಸಲ ಕೇಳಿದ್ದು. ಒಂದೇ ಪ್ರಶ್ನೆಯನ್ನ 2 ಸಲ ಕೇಳಿ 2 ಪ್ರಶ್ನೆ ಅಂತಂದು ಹ್ಯಾಕ್ ಕೂಡತ್ತೆ ಇದು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಪುನಃ ಪ್ರಶ್ನ ಸರ್ವಾಧಾರಾ ಪ್ರಕೃತಿ ಇತ್ಯನುಪಚರಿತತ್ವೇನ ಅವಧಾರಣಾರ್ಥಂ ಆಕಾಶ ಏವ ಇತ್ಯವಧಾರಣಾರ್ಥಂ. ಲಕ್ಷ್ಮಿ ಸರ್ವಕ್ಕೂ ಆಶ್ರಯ, ಸಮಸ್ತ ಬ್ರಹ್ಮಾಂಡಕ್ಕೂ ಮಹಾಲಕ್ಷ್ಮೀ ದೇವಿ ಆಶ್ರಯಳಾಗಿದ್ದಾಳೆ ಅನ್ನೋದು ಕೇವಲ ಉಪಚಾರದ ಮಾತಲ್ಲ. ಉಪಚಾರದ ಮಾತು ಅಂದ್ರೆ ಯಾರಾದ್ರೂ ನಮ್ಮ ಮನೆಗೆ ಗೆಸ್ಟ್ ಬಂದು ನಿಮ್ದೇ ರೀ ಮನೆ ಅಂತೀವಿ, ಅವ್ರದ್ದೇ ವಾಸ್ತವಿಕವಾಗಿ ಅವ್ರದ್ದೇ ಮನೆ ಅಲ್ಲ, ಉಪಚಾರ ಹೇಳೋದಷ್ಟೇ ನಾವು. ಉಪಚಾರದಿಂದ ಹೇಳೋದ್ ಮಾತು ನಿಮ್ದೇ ಮನೆ ಇದು ಅಂತ. ನಿಮ್ದೇ ಮನೆ ಇದು ಅಂತ ಪತ್ರ ಬರ್ಕೊಡಿ ಅಂತ ಕೇಳ್ಬಿಟ್ರೆ ಕೇಳಲ್ಲ, ಅವರು ಕೇಳಾಗೆ ಉಪಚಾರ ಸುಮ್ಮನೆ ಹೇಳ್ತಾ ಇದ್ದಾರೆ ಮರ್ಯಾದೆಗೆ ಅಂತ. ಹಾಗೆ ಮಹಾಲಕ್ಷ್ಮೀ ದೇವಿ ಸರ್ವಕ್ಕೂ ಆಶ್ರಯ ಅಂತನ್ನೋದು ಉಪಚಾರಕ್ಕಾಗಿ ಹೇಳಿದ್ದ ಅಥವಾ ನಿಜವಾಗ್ಲೂ ಹೇಳಿದ್ದ?
ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕಾಗಿ ಒಂದು ಸಲ ಕೇಳಿದ ಪ್ರಶ್ನೆಯನ್ನ ಇನ್ನೊಂದ್ಸಲ ಕೇಳ್ತಾರೆ. ಆದ್ದರಿಂದ ಯಾಜ್ಞವಲ್ಕ್ಯರು ಆಕಾಶದಲ್ಲಿಯೇ ಆಕಾಶ ಏವ ಅದೋತಂಚ ಪ್ರೋತಂಚ, ಅವಾಗಲೇ ಅವರು ಆಕಾಶೇ ತದೋಚಂಚ ಪ್ರೋತಂಚ ಅಂತ ಉತ್ತರ ಕೊಟ್ರು. ಮಹಾಲಕ್ಷ್ಮೀ ದೇವಿಯಲ್ಲೇ ಆಶ್ರಯ ಮಾಡ್ಕೊಂಡಿದೆ ಅಂತ. ಈಗ ಆಕಾಶೇ ಏವ ತದೋತಂಚ ಪ್ರೋತಂಚ, ಮಹಾಲಕ್ಷ್ಮೀ ದೇವಿಯಲ್ಲಿಯೇ ಆಕಾಶೇ ಏವ ಮಹಾಲಕ್ಷ್ಮೀ ದೇವಿಯಲ್ಲಿಯೇ ಆಶ್ರಯ ಮಾಡಿಕೊಂಡಿದೆ ಅಂತ ದೃಢವಾಗಿ ಉತ್ತರ ಕೊಟ್ರು ಯಾಜ್ಞವಲ್ಕ್ಯರು. ಇದರಿಂದ ಏನ್ ಗೊತ್ತಾಗ್ತಾ ಇದೆ? ಉಪಚಾರದ ಮಾತಲ್ಲ. ಮಹಾಲಕ್ಷ್ಮೀ ದೇವಿ ಬ್ರಹ್ಮಾಂಡಕ್ಕೆ ಆಶ್ರಯಳು, ಆಧಾರಭೂತಳು ಅನ್ನುವಂತಹ ಮಾತು ಅದು ಕೇವಲ ಉಪಚಾರದ ಮಾತಲ್ಲ, ಅದು ತತ್ವ. ಆದ್ದರಿಂದ ಗೆಲ್ಲಬೇಕು ಅಂತ ಈಗ ಜನಕನ ಸಭೆಯಲ್ಲಿ ವಿದ್ವಾಂಸರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಯಾಜ್ಞವಲ್ಕ್ಯರ ಜೊತೆಯಲ್ಲಿ. ಅದು ವಿಜಿಗೀಷು ಕಥಾ, ಗೆಲ್ಲಬೇಕು ಅಂತ ಮಾಡ್ತಿರ್ತಕ್ಕಂತಹ ಚರ್ಚೆ. ಕೇಳಿದ ಪ್ರಶ್ನೆಯನ್ನ ಮತ್ತೆ ಕೇಳಿಬಿಟ್ರೆ ಅದು ದೋಷ. ವಾಕ್ಯಾರ್ಥ ಮಾಡುವಾಗ ಕೇಳಿದ್ದನ್ನ ಮತ್ತೆ ಕೇಳೋದು. ಎಷ್ಟು ಹೇಳ್ಬೇಕೋ ಅದಕ್ಕಿಂತ ಜಾಸ್ತಿ ಹೇಳ್ಬಿಡೋದು, ಅದಕ್ಕಿಂತ ಕಡಿಮೆ ಹೇಳೋದು. ಇದೆಲ್ಲ ದೋಷಗಳು. ಪುನರುಕ್ತಿ ಶಬ್ದ ದೋಷೋ ನ್ಯೂನಾಧಿಕ್ಯಾಧಿಕಂ ತಥಾ ನ ಜಿಗೀಷು ಕಥಾಯಾಂತೂ ಕಾರಣಂ ಸ್ಯಾತ್ ಪರಾಜಯೇ ಕ್ವಚಿದ್ ವಿದ್ಯಾಧಿಕಸ್ಯಾಪಿ ಸ್ಖಲನಂ ಸಂಭವೇದ್ಯತಃ ತತ್ವನಿರ್ಣಯ ವೈಲೋಮ್ಯಂ ವಿಲಂಬೋ ವಾ ಮುಹೂರ್ತತಃ ವಿದ್ಯಾ ದೌರ್ಬಲ್ಯ ಹೇತು ಸ್ಯಾದ್ ಅತಸ್ತಸ್ಮಿನ್ ಪರಾಜಯಃ ಇತಿ ಬ್ರಹ್ಮಾಂಡೇ. ಬ್ರಹ್ಮಾಂಡ ಪುರಾಣದಲ್ಲಿ ನೋಡಿ, ವಾಕ್ಯಾರ್ಥ ಅಂತ ಅನ್ನೋದು ಎಷ್ಟು ದೊಡ್ಡದಿತ್ತು ಅವತ್ತಿನ ಕಾಲಕ್ಕೆ ಅಂತ. ಇವತ್ತು ನಡೆಯುವಂತಹ ವಾಕ್ಯಾರ್ಥಗಳೆಲ್ಲ ಸುಮ್ಮನೆ ತೋರಿಕೆಯ ವಾಕ್ಯಾರ್ಥಗಳಷ್ಟೇ. ಅವತ್ತಿನ ವಾಕ್ಯಾರ್ಥ ನಿಜಾರ್ಥದಲ್ಲಿ ವಾಕ್ಯಾರ್ಥ ಆಗಿತ್ತು. ಮಾತಾಡುವಾಗ, ವಾಕ್ಯಾರ್ಥ ಮಾಡುವಾಗ ಪುನರುಕ್ತಿ, ಹೇಳಿದ್ದನ್ನ ಮತ್ತೆ ಹೇಳೋದು, ನ್ಯೂನ ಕಡಿಮೆ ಹೇಳಿಬಿಡೋದು, ಆಧಿಕ್ಯಂ ಹೆಚ್ಚು ಹೇಳಿಬಿಡೋದು, ಇದೆಲ್ಲ ಶಬ್ದ ದೋಷಗಳು. ಯಾವಾಗ? ಜಿಗೀಷು ಕಥಾಯಂ, ಗೆಲ್ಲಬೇಕು, ನಾನು ಬೇರೆಯವರನ್ನ ಸೋಲಿಸಬೇಕು, ಅವರನ್ನ ಸೋಲಿಸಿ ನಾನು ಗೆಲ್ಲಬೇಕು ಅಂತ ಹೇಳಿ ಮಾಡುವಂತಹ ಚರ್ಚೆ ಏನಿದೆ, ಇಂತಹ ಚರ್ಚೆಯಲ್ಲಿ ಈ ತರ ನ್ಯೂನಾಧಿಕ್ಯ, ಪುನರುಕ್ತಿ, ಇದೆಲ್ಲ ದೋಷ. ತತ್ವ ನಿರ್ಣಯವನ್ನ ಮಾಡಬೇಕು ಅಂತಲೂ ಅಪೇಕ್ಷೆ ಇಟ್ಟುಕೊಂಡು ಮಾಡತಕ್ಕಂತಹ ಚರ್ಚೆಯಲ್ಲಿ ದೋಷ ಇಲ್ಲ ಅಂತಾರೆ ಆಚಾರ್ಯರು. ಗೆಲ್ಲಬೇಕು ಅಟ್ ಎನಿ ಕಾಸ್ಟ್, ನಾನು ಗೆಲ್ಲಬೇಕು, ಅವನು ಸೋಲಿಸ್ಬೇಕು ಅಂತ ಚಿಂತನೆ ಮಾಡತಕ್ಕಂತಹ ಚರ್ಚೆಯಲ್ಲಿ, ತತ್ವವನ್ನ ನಿರ್ಣಯ ಮಾಡಿಕೊಳ್ಬೇಕು ಅಂತ ಹೊರಟಿರುವಂತಹ ಚರ್ಚೆಯಲ್ಲಿ ಪುನರುಕ್ತಿ, ನ್ಯೂನಾಧಿಕ್ಯ ಮೊದಲಾಗಿರತಕ್ಕ ಶಬ್ದ ದೋಷಗಳು ಸೋಲಿಗೆ ಕಾರಣವಲ್ಲ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಹೇಳಿದ್ದನ್ನೇ ಹೇಳೋದು ಅಂದ್ರೆ ಸೋಲಿಗೆ ಕಾರಣ ಅದು. ಗಾರ್ಗಿ ಕೇಳಿದ ಪ್ರಶ್ನೆಯನ್ನೇ ಮತ್ತೆ ಕೇಳಿದ ಮೇಲೆ ನೀನ್ ಸೋತೋದೆ ಅಂತ ಹೇಳ್ಬೇಕು. ಹೇಳಿಲ್ಲ, ಯಾಕೆ ಹೇಳಲಿಲ್ಲ? ತತ್ವ ದೃಢವಾಗಬೇಕು. ಮಹಾಲಕ್ಷ್ಮೀ ದೇವಿಯಲ್ಲಿ ಸರ್ವಾಶ್ರಯತ್ವವನ್ನ ಹೇಳಿದ್ದು ಕೇವಲ ಉಪಚಾರವಲ್ಲ, ಅದು ತತ್ವ ಅನ್ನೋದನ್ನ ಹೇಳಬೇಕು, ತತ್ವ ನಿರ್ಣಯವಾಗಬೇಕಲ್ಲ. ಆದ್ದರಿಂದ ಅದು ದೋಷ ಅಲ್ಲ. ಸೋಲ್ ಯಾವಾಗ? ಯಾಕೆ ತತ್ವ ನಿರ್ಣಯವಾಗುವಾಗ ಯಾಕೆ ದೋಷ ಅಲ್ಲ ಅಂದ್ರೆ ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೆ. ಎಂಥ ಮಾತು ನೋಡಿ ಆಚಾರ್ಯ, ಕ್ವಚಿದ್ ವಿದ್ಯಾಧಿಕಸ್ಯಾಪಿ ಸ್ಖಲನಂ ಸಂಭವೇತ್. ಪಾಪ ಓದಿರ್ತಾರೆ, ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೆ. ಚೆನ್ನಾಗಿ ಅಧ್ಯಯನ ಮಾಡಿದ ಶ್ರೇಷ್ಠ ವಿದ್ವಾಂಸರು ಕೂಡ ಒಂದೊಂದ್ಸಲ ವಾಗಿಂದ್ರಿಯ ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ವಲ್ಲ. ವಾಗಿಂದ್ರಿಯ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದೆ ಇರೋದ್ರಿಂದ ಸ್ಖಲನ ಉಂಟಾಗ್ಬಿಡತ್ತೆ. ಮಾತು ಶಬ್ದದಲ್ಲಿ
ಆಚೆ ಈಚೆ ಆಗ್ಬಿಡತ್ತೆ. ಅಂದ ಮಾತ್ರಕ್ಕೆ ಅವರಲ್ಲಿ ಪಾಂಡಿತ್ಯ ಇಲ್ಲ ಅಂತಲ್ಲ, ದೋಷ, ವಾಗ್ದೋಷ, ಆ ಕಾಲಕ್ಕೆ ಬಂದಂತಹ ಮಾತಿನ ದೋಷ. ಯಾಕೆ ಸ್ವತಂತ್ರರಲ್ಲ ಅಂತ ತೋರಿಸಬೇಕು, ಎಂಥ ವಿದ್ವಾಂಸರಲ್ಲಿಯೂ ಅದು ಬಂದ್ಬಿಡತ್ತೆ. ಆದ್ದರಿಂದ ಇದು ಸೋಲಿಗೆ ಕಾರಣವಲ್ಲ. ಯಾಕೆ? ನಮಗೆ ತತ್ವ ನಿರ್ಣಯಕ್ಕೆ ವಿರುದ್ಧವಾದ ಸಂಗತಿಗಳನ್ನು ಹೇಳಬಾರದು, ತತ್ವ ವಿಪ್ಲವವನ್ನ ಮಾಡಿಕೊಡುವ ವಿಷಯಗಳ ಬಗ್ಗೆ ಮಾತಾಡಬಾರದು. ವಿಳಂಬ, ಒಂದು ಮುಹೂರ್ತ ಸುಮ್ಮನೆ ಕೂತ್ಕೊಂಡ್ಬಿಡೋದು, ತತ್ವ ನಿರ್ಣಯಕ್ಕೆ ವಿರುದ್ಧವಾಗಿ ಹುಚ್ಚುಚ್ಚಾಗಿ ಮಾತಾಡುವಂಥದ್ದು, ಉತ್ತರ ಗೊತ್ತಿಲ್ಲದೆ ಒಂದು ಮುಹೂರ್ತ ತಲೆ ಬಗ್ಗಿಸ್ಕೊಂಡು ಸುಮ್ಮನೆ ಕೂತ್ಕೊಂಡಿರುವಂಥದ್ದು, ಯಾವನೋ ಪ್ರತಿವಾದಿ ಮಾತಾಡ್ಬಿಟ್ಟ, ಆ ಪ್ರತಿವಾದಿ ಮಾತಾಡಿದ ವಿಷಯವನ್ನು ಹೌದು ಹೌದು ಅಂತ ಒಪ್ಕೊಂಡ್ಬಿಡೋದು, ಬೇರೆ ಉತ್ತರ ಗೊತ್ತಿಲ್ಲದೆ ಹೌದಪ್ಪ ನೀನ್ ಹೇಳಿದ್ದೆ ಸರಿ ಅಂತ ಒಪ್ಕೊಂಡ್ಬಿಡೋದು. ಇದೆಲ್ಲವೂ ಕೂಡ ಏನಾಗತ್ತೆ ಅಂದ್ರೆ ವಿದ್ಯಾ ದೌರ್ಬಲ್ಯ. ಅದು ಅಷ್ಟೇ, ಇವನ್ ಯೋಗ್ಯತೆ ಅಷ್ಟೇ ಅನ್ನೋದನ್ನ ತೋರಿಸ್ಬಿಡತ್ತೆ. ಇವನ್ ಹಣೆ ಬರ ಇಷ್ಟೇ ಅನ್ನೋದನ್ನ ತೋರ್ಸತ್ತೆ. ಅಂದ್ರೆ ತತ್ವಕ್ಕೆ ವಿರುದ್ಧವಾಗಿ, ತತ್ವ ನಿರ್ಣಯಕ್ಕೆ ವಿರುದ್ಧವಾಗಿ ಮಾತಾಡುವಂಥದ್ದು, ಒಂದು ಮುಹೂರ್ತ ಏನೂ ಗೊತ್ತಿಲ್ಲದೆ ಸುಮ್ನೆ ಇರುವಂಥದ್ದು, ಏನೋ ಮಾತಾಡ್ಬೇಕಲ್ಲ ಅಂತ ಪ್ರತಿವಾದಿ ಹೇಳಿದ್ದನ್ನೇ ಓಕೆ ಅಂತ ಅಂದ್ಬಿಡೋದು. ಆದ್ದರಿಂದ ಇದೆಲ್ಲ ವಿದ್ಯಾ ದೌರ್ಬಲ್ಯವನ್ನು ತೋರಿಸುತ್ತೆ. ಅಷ್ಟೇ, ಅರ್ಧಂಬರ್ಧ ಓದಿದ್ದ ನೀವು. ಇದೆಲ್ಲ ಇದ್ದಾಗ ಸೋಲಾಗ್ತದೆ. ಅಂದ್ರೆ ಯಾವುದು ಸೋಲಿಗೆ ಕಾರಣ? ತತ್ವ ನಿರ್ಣಯಕ್ಕೆ ವಿರುದ್ಧವಾದ, ಇವನಲ್ಲಿ ಪಾಂಡಿತ್ಯದ ಕೊರತೆ, ಅರ್ಧಂಬರ್ಧ ಓದಿದ್ದಾನೆ ಅನ್ನೋದನ್ನ ತೋರಿಸಿಕೊಡುವ ಪುನರುಕ್ತಿ ಮೊದಲಾಗಿರತಕ್ಕ ದೋಷಗಳು ಸೋಲಿಗೆ ಕಾರಣ ಹೊರತು ತತ್ವ ನಿರ್ಣಯವನ್ನ ಮಾಡಿಕೊಳ್ಳುವಾಗ ಮತ್ತೆ ಮತ್ತೆ ಹೇಳಿದಾಗಲೇ ಗೊತ್ತಾಗುವುದು. ತತ್ವ ನಿರ್ಣಯ ದೃಢ ಆಗಬೇಕಾದ್ರೆ ಮತ್ತೆ 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 ಹೇಳಿದ್ದನ್ನು ಹೇಳಬೇಕಲ್ಲ. ಆದ್ದರಿಂದ ಇವ್ರು ಕೇಳಿದ್ದು, ಅವ್ರು ಹೇಳಿದ್ದು ತಪ್ಪಲ್ಲ, ಕೇಳಿದ್ ತಪ್ಪಲ್ಲ, ದೋಷ ಅಲ್ಲ, ಗಾರ್ಗಿಗೆ ಪರಾಜಯ ಅಂತ ಅನ್ನೋದಾಗಲಿಲ್ಲ. ಅವಳು ತತ್ವ ನಿರ್ಣಯವನ್ನ ಮಾಡ್ಕೊಳ್ಳಿಕ್ಕಾಗಿ ಆ ಪ್ರಶ್ನೆಯನ್ನ ಕೇಳಿತ್ತು. ಅದಕ್ಕೆ ಹೇಳ್ತಾರೆ ಯಾಜ್ಞವಲ್ಕ್ಯರು, ಸಹೋವಾಚ ಏತದ್ವೈ ತದಕ್ಷರಂಗಾರ್ಗಿ ಬ್ರಾಹ್ಮಣಾಭಿವದಂತಿ. ಅಕ್ಷರನಾಮಕನಾದ ಭಗವಂತನ ಬಗ್ಗೆ ಜ್ಞಾನಿಗಳು ಮಾತಾಡ್ತಾರೆ. ಜ್ಞಾನಿಗಳು ಅಕ್ಷರನಾಮಕನಾದ ನಾರಾಯಣ ಮಹಾಲಕ್ಷ್ಮೀ ದೇವಿಗೆ ಆಶ್ರಯ ಅಂತ ಹೇಳ್ತಾರೆ. ಆ ಅಕ್ಷರನಾಮಕನಾದ ಭಗವಂತ ಹೇಗಿದ್ದಾನೆ? ಅಸ್ಥೂಲಂ, ಅವ ಸ್ಥೂಲ ಅಲ್ಲ, ಅನಣು, ಅವನು ಸೂಕ್ಷ್ಮ ಅಲ್ಲ. ಅಂದ್ರೆ ಪ್ರಾಕೃತವಾದ ಯಾವ ಸ್ಥೌಲ್ಯ, ಸೂಕ್ಷ್ಮತೆ ಮೊದಲಾದವುದ್ಯಾವುದೂ ಭಗವಂತನಲ್ಲಿ ಇಲ್ಲ. ಪ್ರಾಕೃತವಾದ ದಪ್ಪ ಸಣ್ಣ ಮೊದಲಾದವುಗಳು ಭಗವಂತನಲ್ಲಿ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅದ್ಯಾವುದೂ ಭಗವಂತನಲ್ಲಿ ಇಲ್ವೇ ಇಲ್ಲ ಅಂತಲ್ಲ, ಪ್ರಾಕೃತವಾದದ್ದು ಭಗವಂತನಲ್ಲಿ ಇಲ್ಲ ಅಂತ ಹೇಳಿದ್ದಷ್ಟೆ. ಅಸ್ಥೂಲಂ, ಅವನು ಪ್ರಾಕೃತವಾಗಿರತಕ್ಕ ಸ್ಥೂಲನಲ್ಲ. ಅನಣು, ಅವನು ಪ್ರಾಕೃತವಾದ ಅಣುವಲ್ಲ. ಅಹ್ರಸ್ವಂ, ಅವನು ಪ್ರಾಕೃತವಾದ ಹ್ರಸ್ವ ಸ್ವರೂಪ ಅಲ್ಲ. ಅದೀರ್ಘಂ, ಅವನು ಪ್ರಾಕೃತವಾದ ಎತ್ತರದ ಸ್ವರೂಪವನಲ್ಲ. ಅಲೋಹಿತಂ, ಪ್ರಾಕೃತವಾದ ಕೆಂಪು ಬಣ್ಣ ಅವನಲ್ಲಿ ಇಲ್ಲ. ಅಚ್ಛಾಯಂ, ಪ್ರಾಕೃತವಾದ ಯಾವ ಒಗಟು ಜಿಗುಟು ಯಾವುದೂ ಭಗವಂತನಲ್ಲಿ ಇಲ್ಲ. ಅತಮಃ, ಭಗವಂತನಲ್ಲಿ ಅಜ್ಞಾನ ಇಲ್ಲ. ಅವಾಯು, ಅವನಿಗೆ ಶ್ವಾಸೋಚ್ಛ್ವಾಸಗಳಿಲ್ಲ. ಅನಾಕಾಶಂ, ಅವನಿಗೆ ಆಕಾಶ ಉಪಲಕ್ಷಣೆಯ ಪಂಚಭೂತಗಳಿಂದ ನಿರ್ಮಾಣ ಮಾಡಿದ ಶರೀರ ಅವನಿಗಿಲ್ಲ. ಅಸಂಗಂ, ಸರ್ವತ್ರ ವ್ಯಾಪ್ತನಾದರೂ ಅವನಿಗೆ ಯಾವುದರ ಸಂಗವೂ ಇಲ್ಲ. ಅರಸಂ, ಪ್ರಾಕೃತಿಕವಾದ ಯಾವ ರಸದ ಅನುಭವವೂ ಕೂಡ ಭಗವಂತನಲ್ಲಿಲ್ಲ.
ಅಗಂಧಂ, ಪ್ರಾಕೃತವಾದ ಯಾವ ಗಂಧವೂ ಭಗವಂತನಲ್ಲಿಲ್ಲ. ಅಚಕ್ಷುಷ್ಕಂ, ಪ್ರಾಕೃತವಾದ ಯಾವ ಕಣ್ಣು ಅವನಿಗಿಲ್ಲ. ಶ್ರೋತ್ರಂ, ಪ್ರಾಕೃತವಾದ ಕಿವಿ ಇಲ್ಲ. ಅವಾಕ್, ಪ್ರಾಕೃತವಾದ ವಾಗಿಂದ್ರಿಯ ಇಲ್ಲ. ಅಮನಃ, ಪ್ರಾಕೃತವಾದ ಮನಸ್ಸಿಲ್ಲ. ಅತೇಜಸ್ಕಂ, ಪ್ರಾಕೃತವಾಗಿರತಕ್ಕ ತೇಜಸ್ಸು ಇಲ್ಲ. ಅಪ್ರಾಣಂ ಅಂದ್ರೆ ಯಾವ ಕರ್ಮೇಂದ್ರಿಯಗಳು, ಯಾವ ಜ್ಞಾನೇಂದ್ರಿಯಗಳು ಭಗವಂತನಿಗಿಲ್ಲ. ಅಮುಖಂ, ಅಮಾತ್ರಂ, ಅನಂತರಂ, ಅಬಾಹ್ಯಂ, ಅವನಿಗೆ ಪ್ರಾಕೃತವಾದ ಶರೀರವೇ ಇಲ್ಲ. ಇಷ್ಟು ಕಡೆಯಲ್ಲಿ ಮಾತ್ರ ದೇವರಿದ್ದಾನೆ, ಅಷ್ಟು ದೂರ ಇಲ್ಲ, ಅದ್ಯಾವುದೂ ಇಲ್ಲ. ಎಲ್ಲ ಕಡೆ ಇದ್ದಾನೆ, ಒಳ ಹೊರಗೆ ಇದ್ದಾನೆ. ನತದಶ್ನಾತಿ ಕಿಂಚನ ನತದಶ್ನಾತಿ ಕಶ್ಚನ. ನಾನು ಬದುಕಬೇಕು ಅಂತ ಹೇಗೆ ಬೇರೆಯವರನ್ನ ಆಶ್ರಯ ಮಾಡ್ಕೊಂತೀನೋ ಹಾಗೆ ನಾರಾಯಣ ತನ್ನ ಬದುಕಿಗೋಸ್ಕರ ಬೇರೆಯವರನ್ನ ಆಶ್ರಯ ಮಾಡಿಕೊಳ್ಳೋದಿಲ್ಲ. ನಾನು ನಾರಾಯಣನಿಗೆ ಆಶ್ರಯನಾಗ್ತೇನೆ ಅಂತ ಯಾರೂ ಬರ್ಲಿಕ್ಕಾಗೋದಿಲ್ಲ. ಇವನು ಯಾರನ್ನ ಆಶ್ರಯ ಮಾಡಿಕೊಳ್ಳೋದಿಲ್ಲ, ಇವನಿಗೆ ಆಶ್ರಯರು ಯಾರೂ ಇಲ್ಲ. ಇದು ಭಗವಂತನ ವೈಭವ. ಆದ್ದರಿಂದ ಸ್ವತಂತ್ರನಾದ್ದರಿಂದ ಭಗವಂತ ಅವನನ್ನ ಯಾರೂ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಪ್ರಸಿದ್ಧ ಸ್ಥೂಲ ಸೂಕ್ಷ್ಮಾದಿ ವೈಲಕ್ಷಣ್ಯ ಜನಾರ್ದನ ಅಸ್ಥೂಲಾದಿರಿದಿ ಪ್ರೋಕ್ತೋ ನೈವ ಸ್ಥೌಲ್ಯಾದ್ಯ ಭಾವತಃ ಅನಾವೃತೆ ಸ್ತಮೋ ನಾಸ್ಯ ಸ್ವಾತಂತ್ರ್ಯಾನ್ನಾದ್ಯತೆ ಕ್ವಚಿತ್. ಅಂದ್ರೆ ನಾವು ಲೋಕದಲ್ಲಿ ಏನ್ ಕಾಣ್ತೇವೆ, ದಪ್ಪ ಸಣ್ಣ ಎತ್ತರ ಕುಳ್ಳ, ಅದ್ಯಾವುದು ಭಗವಂತನಲ್ಲಿಲ್ಲ. ಅಂದ್ರೆ ಭಗವಂತನಲ್ಲಿ ಪ್ರಾಕೃತವಾದ ಇದ್ಯಾವುದೂ ಇಲ್ಲ. ಹಂಗಂತ ಭಗವಂತ ಆಗಿಲ್ವೇ ಇಲ್ಲ ಅಂತಿಲ್ಲ, ಇದೆ. ಆದ್ರೆ ಪ್ರಾಕೃತವಾದದ್ದು ಭಗವಂತನಲ್ಲಿಲ್ಲ. ಅವನಿಗೆ ಯಾವುದೇ ರೀತಿಯಾದ ಆವರಣಗಳು ಭಗವಂತನಿಗಿಲ್ಲ. ಭಗವಂತನನ್ನ ಆವರಿಸಿಕೊಂಡದ್ದು ಯಾವುದೂ ಇಲ್ಲ. ಆದ್ದರಿಂದ ಭಗವಂತನಿಗೆ ಅತಮ ಅಂತ ಹೆಸರು. ಸ್ವತಂತ್ರನಾದ್ದರಿಂದ ಅವನು ಯಾರನ್ನೂ ಆಶ್ರಯ ಮಾಡಿಕೊಂಡಿಲ್ಲ, ಅವನನ್ನು ಯಾರೂ ಕೊಲ್ಲೋದಿಲ್ಲ. ಆದ್ದರಿಂದ ಸರ್ವಾಧಾರಳಾದ ಮಹಾಲಕ್ಷ್ಮೀ ದೇವಿಗೆ ಆಶ್ರಯನಾಗಿರತಕ್ಕ ಭಗವಂತ ಹೇಗಿದ್ದಾನೆ ಅನ್ನೋ ಪ್ರಶ್ನೆಗೆ ಇದು ಉತ್ತರ. ಇಲ್ಲಿಂದ ಇನ್ನು ಮುಂದಕ್ಕೆ ಎಲ್ಲ ಲೋಕಗಳನ್ನ ಭಗವಂತ ಹೇಗೆ ಧಾರಣೆ ಮಾಡಿದ್ದಾನೆ ಅನ್ನುವಂತಹ ತತ್ವವನ್ನ ಯಾಜ್ಞವಲ್ಕ್ಯರು ಹೇಳ್ತಾರೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೆ. ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಮತ್ತೆ ನಾಳೆ ಭೇಟಿಯಾಗೋಣ. ಶ್ರೀಕೃಷ್ಣ ಅರ್ಪಣ.